ಏನೋ ಪ್ಲಾನ್ ಮಾಡ್ತಾನೆ ಇದೀವಿ, ಚೇಂಜ್ ಮಾಡ್ತಾನೆ ಇದೀವಿ, ಅದು ಇದು. ಮಾನ್ಸೂನ್ ಟೈಮಲ್ಲಿ ಎಲ್ಲರೂ ಬೈಕ್ ಆನ್ ಟ್ರಿಪ್ಪಿಗೆ ಹೋಗ್ತಿದ್ದಾರೆ. ನಾನು ನನ್ನ ಫ್ರೆಂಡ್ಸ್ ಏನೋ ಪ್ಲಾನ್ ಮಾಡ್ಕೊಂತಾನೆ ಕೂತ್ಕೊಂಡಿದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕಂದ್ರೆ ಅಂತಂತ ಲೆಜೆಂಡ್ಸ್ ಗ್ರೂಪ್ ಅಲ್ಲಿ ಇರೋದು. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಬೇಕಿದ್ರೆ ನಿಮ್ ಕ್ರಶ್ ಕೂಡ ದೊಡ್ಡ ಮನ್ಸ್ ಮಾಡಿ ನಿಮ್ಮನ್ನ ಒಪ್ಕೋಬಹುದು. ಆದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಸೇರಿ ಅಷ್ಟು ಟ್ರಿಪ್ಪಿಗೆ ಬರ್ತೀನಿ ಅನ್ನೋದು ಸುಳ್ಳಿನ ಮಾತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಮತ್ತೆ ಎಲ್ಲ ಆರಾಮ? ವಿಡಿಯೋ ಹೋಗೋಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲೈಕನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ಹಾಕಿ ಆಲ್ಮೋಸ್ಟ್ 3 ತಿಂಗಳು ಹತ್ತತ್ರ ಆಗ್ತಾ ಬಂತು. ಏನು ಮಾಡೋದು ಗುರು, ಜೀವನದಲ್ಲಿ ಸಮಸ್ಯೆ ಇದ್ರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಕಂಟೆಂಟ್ ಏನು ಅಂತ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು, ಇಲ್ಲ ತಮ್ನೇಲ್ ಅಲ್ಲಿ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸು ಸುಮಾರು 2-3 ವರ್ಷದಿಂದ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೆ. ಅಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಇರೋರು ಅಷ್ಟು ಒಂದು 15 ಜನ. ಅದೇನಾಗ್ತಾ ಇತ್ತು, ಪ್ಲಾನ್ ಅಷ್ಟೇ ಆಗ್ತಾ ಇತ್ತು, ಅಂದ್ರೆ ಎಕ್ಸಿಕ್ಯೂಟ್ ಆಗ್ತಾ ಇರ್ಲಿಲ್ಲ. ಬಟ್ ಈ ಸರಿ ಲಾಸ್ಟ್ ಒಂದು 10 ದಿನದಿಂದ ರಚ್ಚಿದ್ದಿಲ್ಲ, ಈ ಸರಿ ಹೋಗ್ಲೇಬೇಕು ಅಂತ ಫೈನಲ್ ಆಗಿ 10 ದಿನದಲ್ಲಿ ಒಂದು 12 ಜನ ಒಪ್ಪಿದ್ರು. ಆ 12 ಜನದಲ್ಲಿ ಪ್ಲಾನ್ 4-5 ಸರಿ ಚೇಂಜ್ ಆಯ್ತು ಅನ್ಕೊಳ್ಳಿ. ಒಂದ್ಸರಿ 22nd ಹೋಗೋ ಪ್ಲಾನ್ ಇತ್ತು, 22nd, 23rd, 24th. ಅದು ಕೆಲವೊಂದು ರೀಸನ್ ಇಂದ ಅದು 22nd ಬೇಡ ಅಂತ ಮಂತ್ ಎಂಡಿಗೆ ಹೋಗೋಣ ಅಂತ ಪ್ಲಾನ್ ಆಯ್ತು. ಮಂತ್ ಎಂಡಿಗೂ ಸ್ವಲ್ಪ ಜನ ಕಿರಿ ಅಂದ್ರು. ಸೊ ಅದು ಪ್ಲಾನ್ ಆ ಕಡೆ ಈ ಕಡೆನೆ ಆಗ್ತಾ ಇತ್ತು. ಆಗಿದ್ದಾಗ್ಲಿ ಅಂತ ನಿನ್ನೆ ಲಾಸ್ಟ್ ಮಂತ್ ಎಂಡಿಗೆ ಹೋಗೋಣ ಅಂತ ಫಿಕ್ಸ್ ಆಯ್ತು. ಅಂದ್ರೆ ಈಗ 29, 30 ಮತ್ತೆ ನೆಕ್ಸ್ಟ್ ಮಂತ್ 1st, ಅಲ್ಲಿಗೆ 3 ದಿನ. ಗುರು ದೇವರಣಗೂ 10-15 ಜನ ಟ್ರಿಪ್ ಹೋಗೋದಾದ್ರೆ ಸುಮ್ಮನೆ ಮಾತಲ್ಲ. ಯಾಕಂದ್ರೆ ಎಲ್ಲರನ್ನೂ ಒಪ್ಸಿ ಕರ್ಕೊಂಡು ಹೋಗೋಷ್ಟಲ್ಲ ಐತಲ್ಲ, ಹೆಣಾನೇ ಬಿದ್ದೋಗುತ್ತೆ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ನಾನು ಕುಶಾಲು ಮತ್ತೆ ಸಿದ್ಧ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಎಲ್ಲರ ಹತ್ರ 2,000 ಅಡ್ವಾನ್ಸ್ ಹಾಕ್ಸೋಣ ಅಂತ. ಯಾಕಂದ್ರೆ ಅಡ್ವಾನ್ಸ್ ಕೊಟ್ಮೇಲೆ ಅಮಿಕೊಂಡು ಬರ್ಲೇಬೇಕು. ಆಮೇಲೆ ಒಂದು ಕಂಡೀಷನ್ ಹೇಳಿದ್ವಿ, ಅಡ್ವಾನ್ಸ್ ಹಾಕಿದ್ರೆ ರೀಫಂಡ್ ಇಲ್ಲ ಅಂತ. ಸೊ ಅಡ್ವಾನ್ಸ್ ಹಾಕಿರೋ ಕಾರಣಕ್ಕವರು ಬಂದೇ ಬರ್ತಾರೆ. ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋ ಪ್ಲಾನ್ ಅಲ್ಲಿದ್ರೆ ಎಲ್ಲರ ಹತ್ರನೂ ಮುಂಚೆನೇ ಒಂದು 2,000-3,000 ಅಡ್ವಾನ್ಸ್ ಹಾಕ್ಸ್ಕೊಂಬಿಡಿ. ಯಾಕಂದ್ರೆ ಯಾವಾಗ ಕೈ ಎತ್ತುತ್ತಾರೆ ಅಂತ ಗೊತ್ತಿಲ್ಲ. ಮಾನ್ಸೂನ್ ಟೈಮಲ್ಲಿ ಎಲ್ಲರೂ ಬೈಕ್ ಆನ್ ಟ್ರಿಪ್ಪಿಗೆ ಹೋಗ್ತಿದ್ದಾರೆ. ನಾನು ನನ್ನ ಫ್ರೆಂಡ್ಸ್ ಏನೋ ಪ್ಲಾನ್ ಮಾಡ್ಕೊಂತಾನೆ ಕೂತ್ಕೊಂಡಿದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬೈಕಲ್ಲಿ ಚಾನ್ಸೇ ಇಲ್ಲ. ಯಾಕಂದ್ರೆ ಈಗ ಒಂದು 12 ಜನ ಹೋಗ್ತೀವಿ ಅಂದ್ರೆ ಒಂದು ಬೈಕಲ್ಲಿ ಇಬ್ರು ಅಂದ್ರು 6 ಬೈಕು. ಸೊ ಅದರಲ್ಲಿ ಕೆಲವೊಬ್ರು ಮುಂದೆ ಹೋಗಿರ್ತಾರೆ, ಇನ್ನೂ ಕೆಲವೊಬ್ರು ಹಿಂದೆ ಇರ್ತಾರೆ. ಮತ್ತೆ ಕೆಲವೊಂದು ಗಾಡಿ ಟ್ರಬಲ್ ಕೊಡ್ಬೋದು. ಅದು ಅಲ್ಲದೆ ಮಳೆಗಾಲ ಬೇರೆ, ತುಂಬ ಜನ ಹೋದಾಗ ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಸೊ ಅದರಿಂದ ಟಿ ಬುಕ್ ಮಾಡೋಣ ಅಂತಿದ್ದೀವಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂದರೆ ಇದು ಸೀರೀಸ್ ಥರನೇ ಹಾಕ್ತೀನಿ. ನೆಕ್ಸ್ಟು ಟಿ ಬುಕ್ ಮಾಡಬೇಕು, ಅದಾದಮೇಲೆ ಇನ್ನೂ ರೆಸಾರ್ಟ್ ಬುಕ್ ಮಾಡಬೇಕು. ಯಾಕಂದರೆ ಈ ಸರಿ ಮಾನ್ಸೂನ್ ಟೈಮ್ ಇರೋದ್ರಿಂದ ಚಿಕ್ಕಮಂಗ್ಳೂರು ಮತ್ತು ಸಕಲೇಶ್ಪುರದಲ್ಲಿ ಆಲ್ರೆಡಿ ರೆಸಾರ್ಟ್ಸ್ ಎಲ್ಲ ಫುಲ್ ಆಗ್ತಾ ಇದೆ. ಸೊ ಬೇಗ ಬುಕ್ ಮಾಡ್ಕೊಂಡಷ್ಟು ನಮಗೂ ಒಳ್ಳೆಯದು. ಆ್ಯಕ್ಚುಲಿ ಟ್ರಿಪ್ಪಿಗೆ ನಾವು ಎಷ್ಟು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ ಒಂದು 4-5 ಸರಿ ಪ್ಲ್ಯಾನ್ ಚೇಂಜ್ ಆಯಿತು. ಫೈನಲ್ ಆಗಿ ಫಸ್ಟಿಗೆ ಏನು ಪ್ಲ್ಯಾನ್ ಮಾಡಿದ್ದು ಅದೇ ಪ್ಲ್ಯಾನೇ ಫಿಕ್ಸ್ ಆಗಿದೆ. ಆದರೂ ಗುರು ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಯಾಕಂದರೆ ನಾವು 29ನೇ ತಾರೀಕು ಬೆಳಗ್ಗೆ 6 ಗಂಟೆ ಟಿ ಹತ್ತೋವರೆಗೂ ನಂಬಿಕೆ ಇಲ್ಲ ನಾವು ಟ್ರಿಪ್ ಹೋಗ್ತೀವಿ ಅಂತ. ಯಾಕಂದ್ರೆ ಅಂತಂತ ಲೆಜೆಂಡ್ಸ್ ಗ್ರೂಪ್ ಅಲ್ಲಿ ಇರೋದು. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಯಾರು ಬೇರೆ ಯಾರು ಅಲ್ಲ, ಎಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸೇ, ಎಲ್ಲ ಚಡ್ಡಿ ಹಾಕೋಣ ವಯಸ್ಸಿಂದ ಜೊತೆಗಿರೋರೆ. ಕೆಲವೊಂದು ಸರಿ ಹೆಂಗ್ ಅನಿಸುತ್ತಂದ್ರೆ ಬೇಕಿದ್ರೆ ಹುಡುಗಿಯರು ಪಟಾಯಿಸ್ಕೊಂಡ್ಬಿಡ್ಬೋದೇನೋ. ಆದರೆ ಈ ಫ್ರೆಂಡ್ಸ್ನ ಟ್ರಿಪ್ಪಿಗೆ ಒಪ್ಸಿ ಕರ್ಕೊಂಡು ಹೋಗೋದೈತಲ್ಲ, ಯಪ್ಪ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದೆಲ್ಲ ಆಲ್ಮೋಸ್ಟ್ ಸಡನ್ ಪ್ಲಾನ್ ಆಗಿರೋದು. ಬಟ್ ಈಗ ಟ್ರಿಪ್ ಹೋಗೋಣಂತ ಪ್ಲಾನ್ ಮಾಡಿ ಗುರು 10 ದಿನ ಆಯಿತು. ಆಲ್ಮೋಸ್ಟ್ 10 ದಿನ ಆಗ್ತಾ ಬಂತು. ಏನೋ ಪ್ಲಾನ್ ಮಾಡ್ತಾನೆ ಇದ್ದೀವಿ, ಚೇಂಜ್ ಮಾಡ್ತಾನೆ ಇದ್ದೀವಿ, ಅದು ಇದು. ಇದು ಬರೀ ನಮ್ಮ ಗ್ರೂಪಲ್ಲಿ ಅಷ್ಟೇ ಹಂಗಾಗುತ್ತಾ, ಇಲ್ಲ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲೂ ಆಗುತ್ತಾ ದೇವರಣೆಗೂ ಗೊತ್ತಿಲ್ಲ. ನಮ್ಮ ಲಿಸ್ಟಿನಲ್ಲಿ ಕೂಡ ಹುಡುಗಿರೋರ ಕಣ್ಣಾಡಿ ರೇಂಜಿನವಳು ನೀನು ಪ್ಲೇನು. ನಾವು ಹೋಗೋ ಟ್ರಿಪ್ಪಿಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಹೋಗ್ತೀವ ಇಲ್ಲ ಲಾಸ್ಟಿಗೆ ದಬಾಕೊಳ್ಳುತ್ತ ನೋಡೋಣಂತೆ. ಇವಾಗ 9 ಜನ ಹೋಗೇ ಆಗಿದ್ದಾರೆ. ಇನ್ನು ಅದ್ರಾಗ ಎಷ್ಟು ಜನ ಫಿಲ್ಟರ್ ಆಗ್ತಾರೋ ಗೊತ್ತಿಲ್ಲ. ನೋಡೋಣಂತೆ. ಫಸ್ಟು ಅಡ್ವಾನ್ಸ್ ಹಾಕ್ಸ್ಕೊಂಡ್ಮೇಲೆ
ಟಿ ಬುಕ್ ಮಾಡಿ ರೆಸಾರ್ಟ್ ಬುಕ್ ಮಾಡಬೇಕು. ರೆಸಾರ್ಟ್ ಬುಕ್ ಮಾಡಿದ ಮೇಲೆ 29ನೇ ತಾರೀಕು ಎಲ್ಲರೂ ಬಂದು ಟಿ ಹತ್ಬೇಕು. ಅದಕ್ಕೂ ಮುಂಚೆ ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು. ಬೇಕಿದ್ರೆ ನಿಮ್ಮ ಕ್ರಶ್ ಕೂಡ ದೊಡ್ಡ ಮನ್ಸು ಮಾಡಿ ನಿಮ್ಮನ್ನು ಒಪ್ಕೋಬಹುದು. ಆದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅಷ್ಟು ಟ್ರಿಪ್ಪಿಗೆ ಬರ್ತೀನಿ ಅನ್ನೋದು ಸುಳ್ಳಿನ ಮಾತು. ಅಲ್ಲಲ್ಲಿ ನಮಗಿನ ಸಣ್ಣ ಹುಡುಗರೆಲ್ಲ ಬೈಕ್ ತಗೊಂಡು ಮಾನ್ಸೂನ್ ಟ್ರಿಪ್ ಹೊಡಿತಾವ್ರೆ. ನಾನು ನನ್ನ ಫ್ರೆಂಡ್ಸ್ ಕೆಲವೊಬ್ರು ಸೇರ್ಕೊಂಡು ಎಲ್ಲರನ್ನೂ ಒಪ್ಪಿಸ್ಬೇಕಾಗತ್ತೆ, ಬರೋ ಟ್ರಿಪ್ಪಿಗೆ ಹೋಗ್ಬರೋಣ ಅಂತ. 90s ಕಿಡ್ಸಿಗೆ ಬೆಲೆನೇ ಇಲ್ಲ. 90 ಲುಟ್ಟಿ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ಲೇ ಕುಂತ್ಕೊಂಡಿದ್ದೀರಿ. ಏನು ಶಾನು ಕಿತ್ಬಿಟ್ಟ. ಫಸ್ಟ್ ಹೆಣ್ಮಕ್ಳು ಗಾಡಿ ಹೊಡಿಬೇಕು, ರೋಡ್ ಮೇಲೆ ಯಾರನ್ನ ದಬಾಕ್ಸೋಣ ಅಂತ ಹೊಡಿತಿರ್ತಾರೆ. ಇವ್ರು ನೋಡಿದ್ರೆ ಟ್ರಿಪ್ಸ್ ಹೊಂಟಿದ್ದಾರೆ. ಹಿಂದ್ಗಡೆ ಹೋಗೋ ಸಾಹಸನೇ ಬೇಡ. ನನಗೆ ಅನ್ಸ್ದಂಗೆ ನಾವೆಲ್ಲಾದರೂ ಹೋಗೋದು ಫಿಕ್ಸ್ ಆದರೆ ಈ ಸೀರೀಸಿಂದ ಒಂದು 3-4 ವಿಡಿಯೋ ಬರುತ್ತೆ. ಇಲ್ಲ ಈ ವಿಡಿಯೋ ಇದ್ರ ಜೊತೆ ಲಾಸ್ಟ್ ಫೈನಲ್ ಒಂದು ಬೈದ್ರೆ ಒಂದು ವಿಡಿಯೋ ಬರುತ್ತಷ್ಟೇ. ನೋಡೋಣ ಇದು ಸೀರೀಸ್ ಆಗಿ ಬರುತ್ತಾ ಇಲ್ಲ 2 ವಿಡಿಯೋ ಸ್ಟಾಪ್ ಆಗುತ್ತಾ ಅಂತ. ನಾನು ನನ್ನ ಫ್ರೆಂಡ್ಸು ಸಕ್ಸಸ್ಫುಲ್ಲಾಗಿ ಟ್ರಿಪ್ಪಿಗೆ ಹೋಗಿ ಬರ್ತೀವೋ ಇಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಅಲ್ಲೇ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಪೀಪಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಯುವರ್ ಜಾಬ್ಲೆಸ್ ಮೇನಿಯಾಕ್. ಬೈ ಬಾಯ್.